ಎತ್ಕೋಬೋದು. ಹೀಗೆ 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 ಅಷ್ಟೆ. ಹಾಂ, ಸಾಫ್ಟ್ ಆ್ಯಂಡ್ ಜೆಂಟಲ್. ಹಾಂ, ಇಸಕ್ಬಾರ್ದು. ಎತ್ಕೊಳ್ಳಿ ಇನ್ನೊಂದ್ಸಲ ಎತ್ಕೊಳ್ಳಿ ಎರಡು ಕೈಯಲ್ಲಿ. ಇಸಕ್ಬಾರ್ದು. ಹೀಗೆ ಇಲ್ಲಿ ಇಲ್ಲಿ ಬೆರಳಿದೆಯಲ್ಲ, ಹಿಂಗೆ ಹಾಕ್ಬಿಟ್ಟು ಎತ್ಕೊಳ್ಳಿ. ನಿಮ್ಮ ಬೆರಳು ಕಾಲು ಹಿಂಗೆ ಹಂಗಲ್ಲ, ಕತ್ತಲ್ಲಮ್ಮ. ಹೀಗೆ ಇಲ್ಲಿ ಬೆರಳು. ಇಸಕ್ಬಾರ್ದು. ನಿಧಾನ. ನೀವು ಇಸ್ಕಿದ್ದೀರಾ, ಅದು ಕುಯ್ ಅಂತಾನೆ ಅಂತಿಲ್ಲ. ಕ್ಲೀನಾಗಿ ಎತ್ಕೊಳ್ಳಿ. ಇಟ್ಸ್ ಓಕೆ, ಏನೂ ಆಗಲ್ಲ. ಇಸಿಕ್ತಿದ್ದೀರಾ ಕೈ ಕಾಲಿಟ್ಕೊಳ್ಳಿ. ತೊಳಿ. ಏನು ಕುಕ್ಕಲ್ಲ, ಅದು ಪುಟ್ಟು ಪಾಪು. ಅದು ನಿಧಾನ. ಇಸಕ್ಬಾರ್ದು. ತುಂಬ ಇಸ್ಕಿದ್ದೀರಾ ಪಾಪುಮ್ಮ. ಇದು ನಿಮ್ಗೆ ಇಸಕ್ದಂಗದು. ನಿಧಾನ ಎತ್ಕೊಳ್ಳಿ. ಇಟ್ಕೊಳ್ಳಿ ಕೈಯಲ್ಲಿ, ಎರಡು ಕೈಯಲ್ಲಿ ಇಟ್ಕೊಳ್ಳಿ. ಅಷ್ಟೇ. ಇಸಕ್ಬಾರ್ದು. ಬಿಟ್ಬಿಟ್ಟು ಬರಲಾ? ಸಿಕ್ಕಿರೋದಿದೆ ಪಾಪು. ಏನು ತಿನ್ನಕ್ಕೆ ಹಾಕಿಲ್ಲ, ಅಲ್ಲೇ ಹಾಕಿತ್ತಲ್ಲ. ನೋಡಿ ಹೋಗಿ ಲಿಂಕ್ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಾಲಿಡ್ಸ್ನ ಶುರು ಮಾಡಿದಾಗ ಮಕ್ಕಳಿಗೆ ತುಪ್ಪನ ಮನೇಲೇ ಹೇಗೆ ಮಾಡೋದು, ಏನೇನು ಹಾಕಬೇಕು, ತುಪ್ಪ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಕೋಲ್ಡು ಕಾಫ್ ಎಲ್ಲ ಏನೂ ಆಗಲ್ಲ, ತುಂಬ ಒಳ್ಳೆಯದು. ಮಕ್ಕಳಿಗೆ ಚೆನ್ನಾಗಿ ತುಪ್ಪ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ತುಪ್ಪದಿಂದ ತುಂಬ ಬೆನಿಫಿಟ್ಸ್ ಇದೆ. ಅವರ ಸ್ಕಿನ್ಗೆ, ಅವರ ವೆಯ್ಟ್ ಗೇನ್ಗೆ ಎನರ್ಜಿ ನೀಡುತ್ತೆ. ಆ್ಯಂಡ್ ಇದು ಗುಡ್ ಫ್ಯಾಟ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದು ನಾಟಿ ಹಸುವಿನ ಬೆಣ್ಣೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ್ದಾದ್ರು ಒಂದು ಸ್ಟೀಲ್ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಇದನ್ನು ಫ್ರೀಝರಲ್ಲೇ ಒಂದು 6 ಡೇಸ್ ಏನೋ ಆಗಿದೆ ತರಿಸಿ ನಾನು. ಫ್ರೀಝರಲ್ಲೇ ಇಟ್ಟಿದ್ದೆ. ಫ್ರೀಝರಲ್ಲ, ಮಾಮೂಲಿ ಫ್ರಿಜ್ಜಲ್ಲಿ ಮೇಲ್ಗಡೆ ಬರುತ್ತಲ್ಲ, ಮೇಲ್ಗಡೆನೋ ಕೆಳಗಡೆ ನೋಟಲ್ಲಿ ಫ್ರಿಡ್ಜ್ ನಾಟ್ ಫ್ರೀಸಿಂಗ್ ಒಂದಿದು. ಅದರಲ್ಲಿ ಇಟ್ಟು ಒಂದು 5 ನಿಮಿಷ 10 ನಿಮಿಷ ಆಚೆ ಅಂದರೆ ಈ ಪಾತ್ರೆಗೆ ಹಾಕ್ಕೊಂಡು ಹಾಗೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಸ್ಟವ್ ಮೇಲೆ ಸ್ಟವ್ ಆನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಮನೆಗಳಲ್ಲಿ ಸಾಲಿಡ್‌ನ ಶುರು ಮಾಡಿದಾಗ ತುಪ್ಪ ಕೊಡೋದೇ ಇಲ್ಲ. ತುಪ್ಪ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಕೆಮ್ಮಾಗುತ್ತೆ, ಮಕ್ಳು ಕೆಮ್ತಾರೆ. ಅದೆಲ್ಲ ಏನೂ ಇಲ್ಲ. ನಾನು ಅದಿತಿಗೂ ಫ್ರಮ್ ದ ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದನೇ ತುಪ್ಪ ಶುರು ಮಾಡಿದ್ದೆ. ಈವನ್ ಲಿಟಲ್ ಎಗ್‌ಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅವ್ರದ್ದು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಿಂದನೂ ತುಪ್ಪ ಅದೇ ಇತ್ತು. ಆ್ಯಂಡ್ ಇವಾಗ್ಲೂನು ಅವ್ರಿಗೆ ಬೆಳಗ್ಗೆ ತುಪ್ಪ ಕೊಟ್ಟೇನೆ ಶುರು ಮಾಡ್ತೀವಿ. ಅವ್ರದ್ದು ಆಯುರ್ವೇದದಲ್ಲಿ ತುಪ್ಪ ಇದ್ದೇ ಇರುತ್ತೆ, ಲೇಹ್ಯಗಳೆಲ್ಲ ಇದ್ದೇ ಇರುತ್ತೆ. ಅದರಲ್ಲೂ ಸಹ ತುಪ್ಪ ಬಳಸಿರ್ತಾರೆ. ಇದು ಸಾಲಿಡ್‌ನ ಶುರು ಮಾಡಿದ್ನಲ್ಲ ಮಂಗಳವಾರ, ಅವತ್ತಿಂದು ಒಂದು 11 ಗಂಟೆ ಹಾಗೆ ಶುರು ಮಾಡ್ಕೊಂಡಿದ್ದು ತುಪ್ಪ ಮಾಡಬೇಕು ಅಂತ. ಪಾಪುಗೆ ಫಸ್ಟು ಇವತ್ತೇನೆ ರಾಗಿ ಸರಿ ಕೊಡ್ತಿದ್ನಲ್ಲ, ಸೊ ತುಪ್ಪ ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಆದರೆ ಈ ತುಪ್ಪನ ಹಾಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂತಂದರೆ ಅದಿತಿ ಆಚೆ ಏನೋ ಒಂದು ಸ್ವಲ್ಪ ಪೆಟ್ಟು ಮಾಡಿಕೊಂಡು ಬಿದ್ದುಬಿಟ್ಟು ಅಂತಂದ್ಬಿಟ್ಟು ನೋಡೋಕ್ಕೆ ಹೋಗಿ ಈ ತುಪ್ಪ ಕೆಂಪಾಳ ಕಾಯ್ದೋಗ್ಬಿಟ್ಟಿತ್ತು. ಒಂಥರ ಸೀದಿರೋ ಥರ ಕಂಪ್ಲೀಟ್ ಯೆಲ್ಲೋ ಕಲರ್ ಆಗೋ ಬದಲು ಒಂಥರ ಬ್ರೌನ್ ಕಲರ್ ಆಗಿತ್ತು. ಅದನ್ನು ಬಳಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇರೆ ತುಪ್ಪ ಮಾಡಿಕೊಂಡೆ. ಎನಿವೇ ವೀಡಿಯೋ ಶೂಟ್ನ ಮಾಡ್ಕೊಂಡಿದ್ನಲ್ಲ, ಸೊ ಪ್ರೊಸೀಜರ್ ಎಲ್ಲ ಹೇಳ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಪ್ಪ ಎಲ್ಲ ಫುಲ್ಲು ಕಂಪ್ಲೀಟ್ ಕರಗಿದ್ಮೇಲೆ, ಬೆಣ್ಣೆ ಕರಗಿದ್ಮೇಲೆ ಇವಾಗ ಒಂದು ವೀಳ್ಯದೆಲೆ ಹಾಕ್ಕೊಳ್ತಾ ಇದ್ದೀನಿ. 2 ಎಸಳು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕೋಬೇಕು. ಆ್ಯಂಡ್ 2ರಿಂದ 3 ಮೆಣಸನ್ನ ಕುಟ್ಟಿ ಹಾಕ್ಕೊಳ್ಬೇಕು. ಆ್ಯಂಡ್ 2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ಉಪ್ಪೆಲ್ಲ ಹಾಕ್ಕೊಳ್ಬಾರ್ದು. ಯಾಕಂತಂದರೆ ಮಕ್ಕಳಿಗೆ ತುಪ್ಪ ಕೊಡುವಂತಹ ನಾವು ತುಪ್ಪದಲ್ಲಿ
ಉಪ್ಪು ಹಾಕಿರಬಾರ್ದು. ಜಸ್ಟ್ ಸಾಲಿಡ್‌ಗೆ ಮಾತ್ರ ಚಿಟಿಕೆ ಉಪ್ಪು ಹಾಕಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವರು ಉಪ್ಪನ್ನೇ ಬಳಸೋದಿಲ್ಲ ಮಕ್ಕಳ ಸಾಲಿಡಲ್ಲಿ. ತುಂಬ ಮೆಸೇಜ್ ನನಗೆ ಮಾಡ್ತಾರೆ. ಲಾಸ್ಟ್ ನಾನು ರಾಗಿ ಸರಿ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಅಲ್ಲ, ಅದರಲ್ಲಿ ಉಪ್ಪನ್ನ ಬಳಸ್ಬೋದು ಅಂತ ನಾನು ಶೇರ್ ಮಾಡಿದ್ದೀನಿ. ತುಂಬ ಜನ ಮೆಸೇಜ್ ಮಾಡಿ ಏನು ಕೇಳ್ತೀರಾ ಅಂತಂದರೆ, ನಮ್ಮ ಪೀಡಿಯಾಟ್ರಿಷಿಯನ್ ಹೇಳಿದ್ರು, ಉಪ್ಪು ಹಾಕಬೇಡಿ, ಬೇಕಾದರೆ ಬೆಲ್ಲ ಹಾಕಿ ಅಂತ ಹೇಳಿದ್ದಾರೆ ಅಂತ. ಮಕ್ಕಳಿಗೆ 2 ವರ್ಷದವರೆಗೂ ಯಾವುದೇ ರೀತಿ ಸಕ್ಕರೆ ಎಲ್ಲ ಕೊಡೋ ಹಾಗಿಲ್ಲ. 1 ವರ್ಷದಿಂದ ಬೆಲ್ಲ ಕೊಡ್ಬೋದು. ಬಟ್ ನನಗೆ ಪೀಡಿಯಾಟ್ರಿಷಿಯನ್ಸ್‌ಗಳು ಯಾಕೆ ಆ ರೀತಿ ಮಿಸ್‌ಲೀಡಿಂಗ್ ಒಂದು ಇದನ್ನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಉಪ್ಪು, ಸೋಡಿಯಂ ಮಕ್ಕಳಿಗೆ ಸಾಲಿಡ್‌ನ ಶುರು ಮಾಡಿದಾಗ ಸೋಡಿಯಂ ಬೇಕು. ಎದೆ ಹಾಲಲ್ಲಿ ಸೋಡಿಯಂ ಇಲ್ಲದೇ ಇರುವಂತಹ ಕಾರಣದಿಂದ 6 ಮಂತ್ಸ್ ಆದಮೇಲೆ ಮಕ್ಳಿಗೆ ಸಿಗಬೇಕಾಗಿರುವಂತಹ ಒಂದು ಸೋಡಿಯಂ ಪ್ರಮಾಣ ಎದೆ ಹಾಲಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ 6 ಮಂತ್ಸಿಂದ ನಾವು ಚಿಟಿಕೆ ಉಪ್ಪು ಬಳಸ್ಬೋದು. ಯಾವುದೇ ರೀತಿ ಇಲ್ಲ, ತೊಂದರೆ ಇಲ್ಲ. ನಿಮಗೆ ಏನು ಅನ್ಸುತ್ತೋ, ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಚೆನ್ನಾಗಿ ಕೆಂಪಾಳಕ್ಕೆ ಕಾಯಿಸ್ಕೊಳ್ಬೇಕಾಗುತ್ತೆ. ತುಂಬ ಅತೀ ಒಂದು ಡ್ಯೂರೇಷನ್‌ಗೂ ಬಾರ್ದು. 8ರಿಂದ 10 ನಿಮಿಷ ಸಾಕು. ಆ್ಯಕ್ಚುಲಿ ನಾನು ಆಫ್ ಮಾಡಿ ಹೋಗಬೇಕಿತ್ತು. ಇನ್ನೇನು ಬಂದ್ಬಿಡ್ಬೋದು ಅಂತ ಅಂದ್ಬಿಟ್ಟು ಹೋದೆ. ಅಷ್ಟರಲ್ಲಿ ಈ ತುಪ್ಪ ಒಂದು ಸ್ವಲ್ಪ ಸೀದೋಗ್ಬಿಟ್ಟಿತ್ತು. ನಿಮ್ಗೆ ಗೊತ್ತಾಯ್ತು ಅನ್ಸುತ್ತಲ್ಲ ಮಕ್ಳಿಗೆ ಹೇಗೆ ಕಾಯಿಸ್ಬೇಕು. ಸಾಲಿಡ್‌ನ ಶುರು ಮಾಡಿದಾಗ ಮನೆಯಲ್ಲೇನೆ ಕೆನೆ ತೆಗ್ದೂನು ಮಾಡ್ಬೋದು, ಅಥವಾ ಈ ರೀತಿ ನಾಟಿ ಹಸುವಿನ ತುಪ್ಪ ಬೆಣ್ಣೆನ ತರಿಸ್ಕೊಂಡು ಮಾಡ್ಬೋದು. ನಂದಿನಿ ಬೆಣ್ಣೆ ಅಲ್ಲೂನು ಮಾಡ್ಕೊಳ್ಬೋದು. ಯಾವ್ದು ನಮ್ಗೆ ಅವೈಲೇಬಲ್ ಇದೆಯೋ ಅದನ್ನೇ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಕೊನೆಗೆ ನಂದಿನಿದ್ದೆ ತರಿಸಿ ಇನ್‌ಸ್ಟಾಮಾರ್ಟಲ್ಲಿ ನಂದಿನಿ ಬೆಣ್ಣೆನ ತರಿಸಿ ಮಾಡಿಕೊಂಡೆ. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಯೂನಿವರ್ಸ್‌ನ ನಂಬ್ತೀನಿ. ಯಾವುದೇ ಸಿಗಬೇಕೋ ಅದೇನೇ ಸಿಗೋದು. ಫೈನಲಿ ನಾವೇನು ಅನ್ಕೊಂತೀವೋ ಅದೆಲ್ಲ ಆಗಲ್ಲ. ವಾಟ್ ಈಸ್ ಆಲ್ರೆಡಿ ಪ್ರೀ ರಿಟನ್ ದಟ್ ಈಸ್ ಅವರ್ಸ್ ಅನ್ಸುತ್ತೆ. ದಟ್ ಓನ್ಲಿ ಕಮ್ಸ್ ಟು ಅಸ್. ಸೊ ಲಿಟಲ್ ಹೇಗೆ ತುಪ್ಪ ಆಯಿತು. ಏನೋ ಸದ್ಯ ಮಾಡಿದ್ನಲ್ಲ ಅನ್ನೋದು ಒಂದು ಸಮಾಧಾನ ಇತ್ತು, ಇದೆ. ಎವ್ರಿ ಟೈಮ್ ಅದೇನೆ. ಅವರಿಬ್ಬರಿಗೂ ಬೆಸ್ಟ್ ಕೊಡಬೇಕು ನನ್ನ ಒಂದು ಟೈಮಲ್ಲಿರಬಹುದು, ಆ್ಯಂಡ್ ಅವ್ರಿಗೆ ಒಂದು ಡೆವಲಪ್‌ಮೆಂಟಲ್ಲಿರ್ಬೋದು, ಕ್ವಾಲಿಟಿ ಟೈಮಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ಬೆಸ್ಟ್ ಕೊಡಬೇಕು ಅನ್ನೋದೇ ಇದು. ನೋಡಿ ಈ ರೀತಿ ಫುಲ್ಲು ಕಂಪ್ಲೀಟ್ ಸ್ವಲ್ಪ ಬ್ರೌನ್ ಆಗಿ ಹೋಗ್ಬಿಟ್ಟಿತ್ತು. ನೋಡಿದ ತಕ್ಷಣನೇ ಗೊತ್ತಾಯಿತು, ಓಹ್! ಕೆಲ್ಸ ಕೆಡ್ತು ಅಂತ. ಬಟ್ ಸ್ಟಿಲ್ ನಮ್ಮ ಮನೆಗೆ ಇದನ್ನ ಬಳಸ್ಕೋಬೋದು, ಒಗ್ಗರಣೆಗೆಲ್ಲ ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಇಟ್ಸ್ ಓನ್ ರೀಸನ್. ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಅವರಲ್ಲೇ ಅಕ್ಕಪಕ್ಕದಲ್ಲಿ ಆಟ ಆಡ್ತಿರ್ತಾರೆ. ಅವ್ರನ್ನ ನೋಡಿಕೊಂಡು ಎಲ್ಲಾನು ಮೇಂಟೈನ್ ಮಾಡೋದಕ್ಕೆ ಕಷ್ಟ. ನೋಡಿ ಈ ರೀತಿ ಆ್ಯಕ್ಚುಲಿ ಹತ್ತಿದಿದ್ದು, ಹತ್ತು ನಿಂತಿದ್ದವ್ರು ಹಂಗೆ ಪಟಕ್ ಅಂತ ಹಿಂದಕ್ಕೆ ಬಿದ್ದುಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಮನೇಲಿದ್ದಾಗ ಏಟಾಗೋದು ಎಲ್ಲ ಕಾಮನ್. ಲಿಟಲ್ ಅಂತೂ ಇವಾಗ ಮುಂದಕ್ಕೆಲ್ಲ ಹೋಗೋಕೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಮುಂದೆ ಹೋಗ್ತಿದ್ರು, ಡಿಸ್ಟ್ರಾಕ್ಟ್ ಆಗ್ತಿದ್ರು. ಇವಾಗ ಚೆನ್ನಾಗಿ ಆರಾಮಾಗಿ ಹೋಗ್ತಿದ್ದಾರೆ. ಅವ್ರನ್ನೂ ಅಡುಗೆ ಮನೆಯಲ್ಲೇನೆ ಮ್ಯಾಟ್ ಹಾಕ್ಬಿಟ್ಟು ಅಲ್ಲೇ ಹಾಕ್ತೀನಿ, ರೋಲ್ ಓವರ್ ಹಾಕಿರ್ತಾರೆ, ಮುಂದೆ ಬರ್ತಿರ್ತಾರೆ. ಅದಿತಿ ಆಟ ಆಡ್ತಿರ್ತಾರೆ ಆಚೆಗಡೆ. ಇಬ್ಬರ ಮೇಲೂ ಒಂದು ಕಣ್ಣಿಡ್ತಾ ನನ್ನ ಕೆಲಸಗಳನ್ನೂ ಮಾಡ್ಕೊಳ್ತೀನಿ. ಈ ರೀತಿ ನನ್ನ ದಿನಗಳು ಹೋಗ್ತಾ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಯೆಸ್, ಖಂಡಿತವಾಗ್ಲೂ ಚೆನ್ನಾಗಿದೆಯಾ? ಕಷ್ಟ ಆಗ್ತಿದೆಯಾ? ಯೆಸ್, ಆಬ್ವಿಯಸ್ಲಿ ಕಷ್ಟ ಆಗ್ತಿದೆ. ಮಾಡಬೇಕಲ್ಲ, ಯಾರು ಮಾಡ್ತಾರೆ? ನಮ್ಮ ಮಕ್ಕಳು, ನಮ್ಮ ಜವಾಬ್ದಾರಿ. ಯಾರೋ ಮಾಡ್ತಾರೆ ಅಂತ ಕೂತ್ಕೊಂಡ್ರೆ ಯಾರೂ ಮಾಡಲ್ಲ. ಮಾಡ್ತಾರೆ, ಒಂದಿನ ಹಂಗಿಸ್ತಾರೆ. ಅದ್ರ ಬದಲು ನಮ್ಮ ಮಕ್ಕಳು ವಿಚಾರನ ನಾವೇ ನೋಡಿಕೊಂಡ್ರೆ ಎಷ್ಟೋ ಸಮಾಧಾನ. ಕೆಲಸನೂ ಮಾಡ್ಕೊಂಡಂಗಾಗುತ್ತೆ, ಮಕ್ಕಳನ್ನೂ ನೋಡ್ಕೊಂಡಂಗಾಗುತ್ತೆ. ಒಂದು ಬೆಸ್ಟ್ ಕ್ವಾಲಿಟಿ ಟೈಮ್‌ನ ಡೆವಲಪ್‌ಮೆಂಟ್ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸ್ದಂಗೂ ಆಗುತ್ತೆ. ಸೊ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್‌ಗೆ ಎಲ್ಲಾನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಒಂಥರ ಜಾಸ್ತಿ ಬೆಂದ್ಬಿಟ್ಟಿದೆ. ಅಂದರೆ ಬೆಂದ್ಬಿಟ್ಟಿದೆ ಅಂತ ಹೇಳಬೇಕೋ, ಏನು ಹೇಳಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ಬಾಯ್ಲ್ ಆಗಿಬಿಟ್ಟಿದೆ ತುಪ್ಪ. ಸೊ ಈ ರೀತಿ ಒಂಥರ ಸೀದೋಗಿರೋದು ಗೊತ್ತಾಗ್ತಿದೆ ಅಲ್ವಾ? ಸೊ ಈ 4 ಇಂಗ್ರೀಡಿಯೆಂಟ್ಸ್‌ನ ಬಳಸ್ಕೊಂಡು ನೀವು ನ್ಯೂಬಾರ್ನ್ ಬೇಬೀಸ್ ಎಲ್ಲ ಸಾಲಿಡ್‌ನ ಶುರು ಮಾಡಿದ್ಮೇಲೆ ನೀವು ಈ ತುಪ್ಪನ ಬಳಸ್ಕೊಳ್ಳಿ.